ರೇಪಿಸ್ಟ್ ಕಮ್ ಕೊಲೆಗಾರ ಹರೀಶ್ ಕೊಲೆ ಮಾಡಿದ ಮೇಲೆ ಬಹಳ ಚಾಲಾಕಿತನ ಪ್ರದರ್ಶಿಸಿದ್ದ. ಮೊಬೈಲ್ನಲ್ಲಿದ್ದ ಸಿಮ್ ತೆಗೆದು ಮೊಬೈಲ್ ಎಸ್ತಿದ್ದ. ಆದರೆ ಪೊಲೀಸರಿಗೆ ಆ ಸಿಮ್ ಇಲ್ಲದ ಮೊಬೈಲ್ನ ಅಲಾರಾಮ್ ಸದ್ದೆ ಹರೀಶನನ್ನ ಹಿಡಿಯೋದಕ್ಕೆ ದಾರಿಯಾಗತ್ತೆ. ಹೌದು, ಜೀನ್ಸ್ ಪ್ಯಾಂಟಲ್ಲಿ ಸಿಗದ ಹರೀಶ್ ಸುಳಿವು ಸಿಗೋದು ಮೊಬೈಲ್ ಅಲಾರಂನಿಂದ. ತನಿಖೆಯ ಹಂತವನ್ನೆಲ್ಲ ಗಮನಿಸ್ತಿದ್ನಲ್ಲ ಈ ಹುಡುಗ, ಈತನೇ ಮೊಬೈಲ್ನ ಜಾಡು ಹಿಡಿದು ಪೊಲೀಸರಿಗೆ ತೋರಿಸಿದ್ದು. ನೆನ್ನೆ ಸಿಕ್ಕಾಕೊಂಡಿದ್ದೆ ಅಂದರೆ ನಾವು ಇಲ್ಲಿ ಸರ್ಚ್ ಮಾಡೋಕ್ಕೆ ನಾಯಿನೆಲ್ಲ ಕರ್ಕೊಂಬಂದ್ರಿ ಸರ್. ಇಲ್ಲಿ ಸರ್ಚ್ ಮಾಡೋಕ್ಕೆ ಅದರೊಂದು ಪ್ಯಾಂಟ್ ಇತ್ತು. ಒಂದು ಪ್ಯಾಂಟಲ್ಲಿ ವಾಸನೆ ನಾಯಿಗೆ ಗೊತ್ತಾಗಿಲ್ಲ. ಎಲ್ಲರೂ ಜನರು ಬಂದು ಮುಟ್ಟಿದ್ರು, ವಾಸನೆ ಗೊತ್ತಾಗಿಲ್ಲ. ಪುನಃ ಇಲ್ಲಿಂದ ಮೇಲೆ ಕರ್ಕೊಂಡು ಹೋದರು ಪೊಲೀಸವರು. ಕರ್ಕೊಂಡೋಗಿ ಅಲ್ಲಿ ಸರ್ಚ್ ಮಾಡ್ತಾ ಮೊಬೈಲ್ ರಿಂಗ್ ಆಯಿತು. ನಾನು ಮೊಬೈಲ್ ರಿಂಗ್ ಆಯಿತು ಸೌಂಡ್ ಕೇಳಿಬಿಟ್ಟು ನೋಡಿದೆ ಸರ್. ತೆಂಗಿನ ಮರದ ಪಟ್ಟ ಇದೆಲ್ಲ ಅದರೊಳಗಡೆ ಮೊಬೈಲ್ ಮಡಗಿದ್ದಾರೆ ಸರ್. ಅವನದು ಮೊಬೈಲ್ ಮಡಗಿದ್ದಾರೆ. ಮೊಬೈಲ್ ಎತ್ತಿ ನೋಡಿದ್ರೆ ಪೊಲೀಸವರು ಮೊಬೈಲ್ ತಗೊಂಡೋದ್ರು ಸರ್. ತಗೊಂಡೋಗಿ ಅಲ್ಲಿ ನೋಡಿದ್ರೆ ಅದರಲ್ಲಿ ಸಿಮ್ ಇಲ್ಲ, ಮೆಮರಿ ಕಾರ್ಡ್ ಇತ್ತು ಸರ್. ಮೆಮರಿ ಕಾರ್ಡಲ್ಲಿ ಫೋಟೋ ಇತ್ತು, ಫೋನಲ್ಲಿ ಆ ಹುಡುಗಂದು ಫೋಟೋ ಇತ್ತು. ಆಗ ಅವ್ರು ಕೇಳಿದ್ರು ಇದು ಯಾರ್ದು ಫೋಟೋ ಅಂತ ಗೊತ್ತಾ ಅಂತ. ನನಗೆ ಗೊತ್ತು ಅಂತ ಹೇಳಿದ್ರು ಸರ್. ನಾನು ನೋಡಿದ್ದೀನಿ ಆ ಹುಡುಗನ, ನಮ್ಮ ಮನೆ ಪಕ್ಕದಲ್ಲಿ ಲೈನಲ್ಲಿ ಕೆಲಸ ಮಾಡ್ತಾವನು ಅಂತ ಹೇಳಿ. ಹಾಗೆ ಪೊಲೀಸ್ ಕರ್ಕೊಂಡೋಗಿ ಸರ್. ಅಲ್ಲಿಂದ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋಗಿ. ಹೌದು, ಮೊಬೈಲ್ನಲ್ಲಿ ಸಿಮ್ ಇರಲಿಲ್ಲ, ಆದರೆ ಮೆಮೊರಿ ಕಾರ್ಡ್ ಹಾಗೆ ಉಳಿದಿತ್ತು. ಅಂದು ನಡೆದ ಕೊಲೆ ಬಗ್ಗೆ ಯಾವಾಗ ಪೊಲೀಸರು ಮಾರನೇ ದಿನ ಬೆಳಗ್ಗೆ ತನಿಖೆಗೆ ಕೈಗೊಂಡರು, ಆಗಲೇ ಈ ಮೊಬೈಲ್ ಅಲಾರಾಮ್ ಬಡಿದುಕೊಳ್ಳೋದು. ಕೊಲೆಗಾರ ಹರೀಶ್ ಬೆಳಗ್ಗೆ ಎದ್ದೇಳೋದಕ್ಕೆ ಅಂತ ಮೊಬೈಲ್ನಲ್ಲಿ ಅಲಾರಾಮ್ ಇಟ್ಟಿದ್ದ. ಸಿಮ್ ತೆಗೆದು ಮೊಬೈಲ್ ಬಿಸಾಡಿದ್ದ ಚಾಲಾಕಿ ಹರೀಶ್ಗೆ ಸಿಮ್ ಇಲ್ಲದಿದ್ರೂ ಮೊಬೈಲ್ ಅಲಾರಾಮ್ ಬಡಿದುಕೊಳ್ಳುತ್ತೆ ಅನ್ನೋ ಅಂದಾಜು ಇರೋಲ್ಲ. ಮೊಬೈಲ್ ಅಲಾರಾಮ್ ಹರೀಶನ್ನ ಏಳಿಸೋಕೆ ಅಂತ ಪಡ್ಕೊಂಡಿದೆ. ಆದ್ರೆ ಅದು ಹರೀಶನನ್ನ ಹಿಡಿಯೋದಕ್ಕೆ ಇದ್ದ ಕಡೆ ಸೈರನ್ ಅನ್ನೋದು ಹರೀಶ್ಗೆ ಗೊತ್ತಾಗೋಲ್ಲ. ಮೆಮೊರಿ ಕಾರ್ಡ್ನಲ್ಲಿದ್ದ ಫೋಟೋದಿಂದ ಹರೀಶ್ ಸಿಕ್ಕಿಬಿದ್ದ. ಕೊನೆಗೆ ರೇಪಿಸ್ಟ್ ಹರೀಶನನ್ನ ಪೊಲೀಸರು ಒದ್ದು ಜೈಲಿಗಟ್ಟಿದ್ದಾರೆ. ಆದ್ರೆ ಪ್ರಮೀಳಾ ಜೀವನದಲ್ಲಿ ಹೀಗೊಬ್ಬ ಬಂದು ಕೊಲೆ ಮಾಡ್ತಾನೆ ಅನ್ನೋದು ಯಾರೊಬ್ಬರು ಗೆಸ್ ಮಾಡಿರ್ಲಿಲ್ಲ. ಕೊಲೆಗಾರನಿಗೆ 7 ವರ್ಷ, ರೇಪಿಸ್ಟ್ಗೆ 7 ವರ್ಷ ಸಜೆಯಾಗುತ್ತೆ. ಆದರೆ ರೇಪ್ ಅಂಡ್ ಮರ್ಡರ್ ಇವನಿಗೆ ಕಡೆ ಪಕ್ಷ ಗಲ್ಲು ಶಿಕ್ಷೆಯಾದ್ರೂ ಆಗ್ಬೇಕಲ್ವೇ? ಇದು ಇವತ್ತಿನ ಎಪಿಸೋಡ್. ನಾಳೆ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.